ಅವರೆಕಾಳು ಸಾಗು ಮಾಡಲು ಬೇಕಾದಂಥ ಪದಾರ್ಥಗಳು: ಅವರೆಕಾಳು, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಗೋಡಂಬಿ, ಕೊಬ್ಬರಿ, ಚಕ್ಕೆ, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು, ಧನಿಯಾ ಪುಡಿ, ಖಾರದ ಪುಡಿ, ಎಣ್ಣೆ, ಸಾಸಿವೆ, ಉಪ್ಪು. ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿ, ಗೋಡಂಬಿ, ಬೆಳ್ಳುಳ್ಳಿ ಮತ್ತು ಚಕ್ಕೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ನಾವು ಈ ರುಬ್ಕೊಂಡಿರೋದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಸೇರಿಸ್ಕೊಳ್ಳೋಣ. ಇದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧಗಿನ್ನ ಕಡಿಮೆ ಧನಿಯಾ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬೋಣ. ಈ ರುಬ್ಕೊಂಡಿರೋದಕ್ಕೆ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಇದೀಗ ಚೆನ್ನಾಗಿ ರುಬ್ಕೊಂಡಾಯಿತು. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲ ಪದಾರ್ಥನ ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕೈ ಆಡಿಸೋಣ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈಗ ಹಸಿ ಅವರೆಕಾಳನ್ನು ಸೇರಿಸೋಣ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಕಲಸೋಣ. ಆಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 4-5 ವಿಸಲ್ ಬರೋವರೆಗೂ ಬಿಡೋಣ. ನೋಡಿ ಚೆನ್ನಾಗಾಗಿದೆ. ಅವರೆಕಾಳು ಸಾಗು ರೆಡಿ ಇದೆ. ಈಗ ಪೂರಿ ಜೊತೆಗೆ ಅವರೆಕಾಳು ಸಾಗು ಬಟ್ಲಿಗೆ ಹಾಕ್ಬಿಟ್ಟು ಈಗ ತಿನ್ನಲು ಕೊಡೋಣ. ಈ ಥರ ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು.